ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಮೇ ಫಸ್ಟ್ ವೀಕ್ 2026ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಲಾಗ್ತಾ ಇದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗ್ತಕ್ಕಂಥ ಪ್ರಚಲಿತ ಘಟನೆಗಳು ಇಲ್ಲಿ ಆಗಿದ್ದಾವೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ವೆಬ್ಸೈಟ್ಗಳಿಂದ ಮತ್ತು ಬೇರೆ ಬೇರೆ ನ್ಯಾಷನಲ್ ಲೆವೆಲ್ ನ್ಯೂಸ್ ಪೇಪರ್ಗಳಿಂದ ಇಲ್ಲಿ ಮಾಹಿತಿಗಳನ್ನು ಕಲೆ ಹಾಕಲಾಗಿದ್ದು ಇದೇ ತರದ ಪ್ರಶ್ನೆಗಳು ಮುಂಬರುವಂತಹ ಎಕ್ಸಾಮ್ಗಳಿಗೆ ಬರ್ತವೆ. ಸೊ ಅದಕ್ಕಾಗಿ ಪ್ರತಿ ಸೋಮವಾರ ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ಅಪ್ಲೋಡ್ ಮಾಡ್ತೀನಿ. ತಿಂಗಳ ಕೊನೆಗೆ ಇಡೀ ತಿಂಗಳದ ಮತ್ತೊಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಡೈಲಿ ಅಪ್ಡೇಟ್ಗಾಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ. ಸೊ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ರೈಟ್ ರೀ. ಸೊ ನಾನು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವತಿಯಿಂದ ನಾವು ಹಲವಾರು ವಿಷಯಗಳನ್ನ ಇಲ್ಲಿ ನಾನು ನಿಮಗೆ ಬೋಧನೆ ಮಾಡ್ತಾ ಇದ್ದು ರೀಸನಿಂಗ್, ಮ್ಯಾಥ್ಸ್, ಕರೆಂಟ್ ಅಫೇರ್ಸ್, ಸ್ಟ್ರಾಟಜಿಗೆ ಮತ್ತು ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ 5 ವಿಷಯಗಳ ಒಂದು ಕ್ಲಾಸ್ ಅನ್ನ ಪ್ರತಿದಿನ ಇಲ್ಲಿ ಅಪ್ಲೋಡ್ ಮಾಡಲಾಗ್ತಿರ್ತದೆ. ಮುಂಬರುವ ದಿನಗಳಲ್ಲಿ ಲೈವ್ ಕ್ಲಾಸ್ ಅನ್ನ ನಾನು ತೆಗೆದುಕೊಳ್ತೀನಿ. ಅದಕ್ಕೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ದೊಂದಿಗೆ ನೀವು ಫಾಲೋ ಮಾಡೋದ್ರ ಮೂಲಕ ಡೈಲಿ ಅಪ್ಡೇಟ್ಗಳನ್ನ ಪ್ರತಿದಿನ 5 ಪೋಸ್ಟ್ಗಳನ್ನ ನಾವು ಅದರಲ್ಲಿ ಹಾಕ್ತಿರ್ತೀವಿ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರೀಸನಿಂಗ್, ಮ್ಯಾಥ್ಸ್, ಕರೆಂಟ್ ಅಫೇರ್ಸ್, ಸ್ಟ್ರಾಟಜಿಗೆ ಮತ್ತು ಜನರಲ್ ನಾಲೆಜ್ಗೆ. ಸೊ ಅದಕ್ಕಾಗಿ ನೀವು ಫಾಲೋ ಮಾಡೋದ್ರಿಂದ ಪ್ರತಿದಿನದ ಅಪ್ಡೇಟ್ ನಿಮಗೆ ಕುಳಿತಲ್ಲೇ ಸಿಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊದಲೇ ಕ್ವಶನ್ ನೋಡೋಣ. ಮೇ 2026ರಲ್ಲಿ ದೇಶದ ಮೊದಲ ಕಾಗದ ರಹಿತ ನ್ಯಾಯಾಂಗ ರಾಜ್ಯವೆಂದು ಘೋಷಿಸಲ್ಪಟ್ಟ ಭಾರತದ ಯಾವ ರಾಜ್ಯವನ್ನು ಘೋಷಿಸಲಾಯಿತು? ಪೇಪರ್ಲೆಸ್ ಕೋರ್ಟ್ ಅಂತ ಹೇಳಿ, ಜುಡಿಷಿಯರಿ ಅಂತ ಹೇಳಿ ಯಾವ ರಾಜ್ಯದಲ್ಲಿ ಘೋಷಿಸಲಾಯಿತು? ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಕೇರಳ, ಸಿಕ್ಕಿಂ, ಗುಜರಾತ್, ನೋಡ್ರಿ, ಮಹಾರಾಷ್ಟ್ರ. 4 ಆಯ್ಕೆಗಳಿದಾವೆ. ಸರಿಯಾದ ಆನ್ಸರ್ ಯಾವ್ದಂದ್ರೆ ಸಿಕ್ಕಿಂ. ಇತ್ತೀಚೆಗೆ ಸಿಕ್ಕಿಂ ಅಲ್ಲಿ ಸಂಪೂರ್ಣ ಕಾಗದ ರಹಿತ ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಅಂತ ಹೇಳಿ ಇದನ್ನ ಕರೆಯಲಾಗಿದೆ. ಸೊ ಕಂಪ್ಲೀಟ್ ಆಗಿ ಡಿಜಿಟಲೈಸ್ಡ್ ಆಗಿರ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನ ಸಿಕ್ಕಿಂ ಅಲ್ಲಿ ಅಳವಡಿಸಲಾಗಿದೆ. ಇದರಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ತ್ವರಿತ ಪ್ರಕರಣಗಳ ವಿಲೇವಾರಿಗಾಗಿ ಇದು ಬಹಳಷ್ಟು ಹೆಲ್ಪ್ ಆಗ್ತದೆ. ಇದನ್ನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಸೂರ್ಯಕಾಂತ್ ಅವರು ಮೇ 1, 2026ರಂದು ಘೋಷಣೆ ಮಾಡಿದ್ರು ಅಂತ ಹೇಳ್ಬೋದು. 29 ಕಿಲೋಮೀಟರ್ ಈಜುವಿಕೆಯನ್ನ ಕೇವಲ 9 ಗಂಟೆ 50 ನಿಮಿಷದಲ್ಲಿ ಪೂರ್ಣಗೊಳಿಸಿ 2026 ಏಪ್ರಿಲ್ನಲ್ಲಿ ಪಾಕ್ ಜಲಸಂಧಿಯನ್ನು ದಾಟಿದ ಅತ್ಯಂತ ಕಿರಿಯ ಈಜುಗಾರ ಯಾರು? ಜಯವಂತ್, ಬುಲಾ ಚೌಧರಿ, ಇಶಾಂಕ್ ಸಿಂಗ್, ಮಿಹಿರ್ ಸೇನ್. ನೋಡ್ರಿ, ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ ಇರ್ತಕ್ಕಂಥ ಜಲಭಾಗ. ಇದು ಜಲಸಂಧಿ ಅಂದ್ರೆ ಏನು? ಯಾವುದೇ 2 ಜಲಭಾಗಗಳನ್ನ ನೋಡ್ರಿ, ಈ ಕಡೆ ಬಂಗಾಳ ಕೊಲ್ಲಿ ಅದ, ಈ ಕಡೆ ಅರಬ್ಬಿ ಸಮುದ್ರ ಅದ. ಇವೆರಡನ್ನ ಜಾಯಿಂಟ್ ಮಾಡ್ತಕ್ಕಂಥ ಒಂದು ಜಲಭಾಗಕ್ಕೆ ಅಂತ ಕರಿತೀವಿ ಅಂದ್ರೆ ಜಲಸಂಧಿ ಅಂತ ಕರಿತೀವಿ. ಈ ಜಲಸಂಧಿ, ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಇದೇನೋ ಸಂಪರ್ಕವನ್ನು ಕಲ್ಪಿಸ್ತದೋ, ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಸಂಪರ್ಕ ಕಲ್ಪಿಸ್ತದೋ ಅಂತ KS ಕ್ವಶನ್ ಬಂದಿತ್ತು. ಅದಕ್ಕೆ ನೀವು ಜಲಸಂಧಿ ಯಾವಾಗ್ಲೂ 2 ಬೃಹತ್ ಜಲಭಾಗಗಳನ್ನ ಕೂಡಿಸುವಂತ ಒಂದು ಕಿರಿದಾದ ಜಲಭಾಗಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಜಲಸಂಧಿ ಅಂತ ಕರಿತೀವಿ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯನ್ನ ಕೂಡಿಸ್ತದ. ಈ ಒಂದು ಜಲಸಂಧಿಯನ್ನ ಕೇವಲ 9 ಗಂಟೆ 50 ನಿಮಿಷದಲ್ಲಿ ಈಜಿ ರೆಕಾರ್ಡ್ ಮಾಡಿರ್ತಕ್ಕಂಥ ಈಜುಗಾರ ಯಾರಂದ್ರೆ ಇಶಾಂಕ್ ಸಿಂಗ್. ರಾಂಚಿಯ ಕೇವಲ 7 ವರ್ಷದ ಇಶಾಂಕ್ ಸಿಂಗ್ ಏಪ್ರಿಲ್ 30ರಂದು ಈ ಪಾಕ್ ಜಲಸಂಧಿಯನ್ನ ದಾಟಿದ ಅತ್ಯಂತ ಕಿರಿಯ ಈಜುಪಟು. ಕೇವಲ 7 ವರ್ಷದ ಈಜುಪಟು ಆಗಿದ್ದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು. ಟೋಟಲ್ ಇದು 29 ಕಿಲೋಮೀಟರ್ ಉದ್ದದ ಒಂದು ಜಲಸಂಧಿ ಆಗಿದೆ ಅಂತ ಹೇಳ್ತೀವಿ. ಇದೇ ಪಾಕ್ ಜಲಸಂಧಿ ಹಿಂದೆ ಶ್ರೀರಾಮ ಸೀತೆಯನ್ನು ತೆಗೆದುಕೊಂಡು ಬರ್ಲಿಕ್ಕೆ ಇಲ್ಲಿ ರಾಮ ಸೇತುವನ್ನು ನಿರ್ಮಾಣ ಮಾಡಿದ್ರು ಅಂತಕ್ಕಂಥ ಒಂದು ಉಲ್ಲೇಖವೂ ಸಹ ಇಲ್ಲಿ ದಾಖಲಾಗಿರೋದನ್ನ ನೋಡ್ತೀವಿ. ಇನ್ನೊಂದು ಇಲ್ಲಿ ಇರ್ತಕ್ಕಂಥ ಖಾರಿಗೆ ಅಂತ ಕರೀತಾರೆ ಅಂದ್ರೆ ಮನ್ನಾರ್ ಖಾರಿ ಅಂತೂ ಕರೀತಾರೆ. ಈ ಜಲಸಂಧಿಗೆ ಅಂತ ಕರೀತಾರೆ ಅಂದ್ರೆ ಪಾಕ್ ಜಲಸಂಧಿ ಅಂತ ಹೇಳಿ ಕರೆಯಲಾಗ್ತದೆ. PALK ಮತ್ತು ಪಾಕಿಸ್ತಾನ ಅಲ್ಲ, PALK ಪಾಕ್ ಜಲಸಂಧಿ, ಪಾಕ್ ಸ್ಟ್ರೇಟ್ ಅಂತ ನಾವು ಇದನ್ನ ಕರೆಯಲಾಗ್ತದೆ. ಮೇ 26ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಡೆಪ್ಯೂಟಿ ಗವರ್ನರ್ ಆಗಿ ಇತ್ತೀಚೆಗೆ ಯಾರನ್ನ ನೇಮಕ ಮಾಡಿದೆ? ಪೂನಂ ಗುಪ್ತಾ, ಸ್ವಾಮಿನಾಥನ್ ಜೈನ್, ರೋಹಿತ್ ಜೈನ್, SP ವರ್ಮಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಸಿ ರೋಹಿತ್ ಜೈನ್ ಅವರನ್ನ
RBI ನ ಮಾಜಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ರೋಹಿತ್ ಜೈನ್ ಅವರನ್ನ ಮೇ 2026ರಲ್ಲಿ ಡೆಪ್ಯೂಟಿ ಗವರ್ನರ್ ಆಗಿ ನೇಮಕ ಮಾಡಲಾಗಿದೆ. ನೋಡ್ರಿ, ರಿಸರ್ವ್ ಬ್ಯಾಂಕಿಗೆ ಒಬ್ರು ಗವರ್ನರ್ ಇರ್ತಾರ, 4 ಜನ ಡೆಪ್ಯೂಟಿ ಗವರ್ನರ್ಗಳು ಇರ್ತಾರೆ. ಒಬ್ರು ಗವರ್ನರ್ ಇರ್ತಾರ, ಇನ್ನೊಬ್ರು 4 ಜನ ಡೆಪ್ಯೂಟಿ ಗವರ್ನರ್ ಆಗಿರ್ತಾರ. ಇವ್ರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಗವರ್ನರ್ಗಳನ್ನ ನೇಮಕ ಮಾಡ್ತಾರೆ. ನಮ್ಮ ದೇಶದ ಅಧಿಕೃತ ಹಣಕಾಸು ವ್ಯವಹಾರ ನಿಯಂತ್ರಿಸ್ತಕ್ಕಂಥ ಬ್ಯಾಂಕ್ ಯಾವುದು, ಸರ್ಕಾರದ ಬ್ಯಾಂಕ್ ಯಾವ್ದು ಕೇಳಿದ್ರಂದ್ರೆ, ಅಥವಾ ಬ್ಯಾಂಕ್ಗಳ ಬ್ಯಾಂಕ್ ಯಾವ್ದು ಕೇಳಿದ್ರಂದ್ರೆ RBI. ಈ RBI ನ ಕೇಂದ್ರ ಕಚೇರಿ ಎಲ್ಲದಪ್ಪ ಅಂತಂದ್ರ ಮುಂಬೈಯಲ್ಲಿ ಅದ. ಈ RBI ಯಾವಾಗ ಸ್ಥಾಪನೆ ಆಯ್ತಂದ್ರ 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ, ಬ್ರಿಟಿಷರ ಕಾಲದಲ್ಲಿ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಇದೇನಾಯ್ತು, ಜಾರಿ ಆಯ್ತು. ಮುಂದೆ ಸ್ವಾತಂತ್ರ್ಯ ನಂತರ ಏನ್ ಮಾಡಿದೀವಿ ಅಂತಂದ್ರ 1949ರಂದು ಇದನ್ನ ರಾಷ್ಟ್ರೀಕರಣ ಮಾಡ್ಲಾಯ್ತು, ನ್ಯಾಷನಲೈಸ್ ಮಾಡ್ಲಾಯ್ತು. ಈ ರಾಷ್ಟ್ರೀಕರಣವನ್ನ ಮಾಡಿ ಇದನ್ನ ಏನ್ ಮಾಡಿದ್ರು ಅಂದ್ರ ಅಧಿಕೃತವಾಗಿ ಸರ್ಕಾರದ ಬ್ಯಾಂಕ್ ಆಗಿ ಇದನ್ನ ಏನ್ ಮಾಡ್ತಂದ್ರ ಕಾರ್ಯವನ್ನು ನಿರ್ವಹಿಸ್ಲಾಕತ್ತದ. ಅವತ್ತಿನಿಂದ ಇವತ್ತರವರೆಗೆ ಇಡೀ ದೇಶದ ಹಣಕಾಸು ವ್ಯವಹಾರವನ್ನು ನಿಯಂತ್ರಿಸ್ತಕ್ಕಂಥ ಒಂದು ಸರ್ಕಾರದ ಅಧಿಕೃತ ಮತ್ತು ಅತ್ಯುನ್ನತ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು. ಇದರ ಕೇಂದ್ರ ಕಚೇರಿಯಲ್ಲಿ ಮುಂಬೈಯಲ್ಲಿದೆ. ಜೊತೆಗೆ 4 ಪ್ರಾದೇಶಿಕ ಕೇಂದ್ರಗಳದಾವ್. ಪ್ರತಿ ಪ್ರಾದೇಶಿಕ ಕೇಂದ್ರಕ್ಕೆ ಒಬ್ಬ ಡೆಪ್ಯೂಟಿ ಗವರ್ನರ್ ಇರ್ತಾರ. ಹಾಗೆ ಈ ಬಾರಿ ಡೆಪ್ಯೂಟಿ ಗವರ್ನರ್ ಆಗಿ ನೇಮಕರಾಗಿರ್ತಕ್ಕಂಥವ್ರು ರೋಹಿತ್ ಜೈನ್ ಅವರು. ಇದರ ಅಧಿಕೃತ ನಾಣ್ಯ ಮುದ್ರಣ ಕೇಂದ್ರಗಳಿರ್ತಾವು. ಮುಂಬೈಯಲ್ಲಿ ಒಂದು ಅಧಿಕೃತ ನಾಣ್ಯ ಮುದ್ರಣ ಕೇಂದ್ರ ಇದೆ. ಆಮೇಲೆ ಮೈಸೂರಲ್ಲಿನೂ ನೋಟು ಮುದ್ರಣ ಒಂದು ಕೇಂದ್ರ ಇರೋದನ್ನು ನಾವು ಗಮನಿಸಬಹುದು. ಮೇ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಅಶ್ವಿನಿ ವೈಷ್ಣವ್, ಶಕ್ತಿಕಾಂತ್ ದಾಸ್, ಅನುರಾಗ್ ಠಾಕೂರ್, ಪ್ರಸೂನ್ ಜೋಶಿ. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಪ್ರಸೂನ್ ಜೋಶಿ ಅವರನ್ನ ಭಾರತದ ಪ್ರಸಾರ ಭಾರತೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇವರು ಖ್ಯಾತ ಗೀತ ರಚನೆಕಾರ ಮತ್ತು CBFC ಮಾಜಿ ಅಧ್ಯಕ್ಷರಾಗಿರತಕ್ಕಂಥ ಪ್ರಸೂನ್ ಜೋಶಿ ಅವರು ಈಗ ಪ್ರಸಾರ ಭಾರತೀಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ICC ಮಹಿಳಾ T20 ವಿಶ್ವಕಪ್ 2026ರಲ್ಲಿ ಭಾರತೀಯ ಮಹಿಳಾ ತಂಡದ ನಾಯಕಿಯಾಗಿ, ಕ್ರಿಕೆಟ್ ತಂಡದ ನಾಯಕಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸ್ಮೃತಿ ಮಂದಣ್ಣ, ಶಫಾಲಿ ಶರ್ಮಾ, ಹರ್ಮನ್ ಪ್ರೀತ್ ಕೌರ್, ಜೇಮಿಯಾ ರೊಡ್ರಿಗಸ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಹರ್ಮನ್ ಪ್ರೀತ್ ಕೌರ್ ಅನ್ನ T20 ವಿಶ್ವಕಪ್ ಮಹಿಳಾ ತಂಡದ ನಾಯಕಿಯನ್ನಾಗಿ ಇವರನ್ನ ನೇಮಕ ಮಾಡಲಾಗಿದೆ. ಉಪನಾಯಕಿಯಾಗಿ ನೋಡ್ರಿ, ಕರ್ನಾಟಕದ ಸ್ಮೃತಿ ಮಂದಣ್ಣ ಅವರನ್ನ ಉಪನಾಯಕಿನಾಗಿ, ವೈಸ್ ಕ್ಯಾಪ್ಟನ್ ಆಗಿ ಮತ್ತು ಹರ್ಮನ್ ಪ್ರೀತ್ ಕೌರನ್ನ ಕ್ಯಾಪ್ಟನ್ ಆಗಿ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. 2026ರ ವಿಧಾನಸಭಾ ಚುನಾವಣೆ ನಂತರ ಪಶ್ಚಿಮ ಬಂಗಾಳದಲ್ಲಿ ಯಾವ ಪಕ್ಷ ತನ್ನ ಮೊದಲ ಸರ್ಕಾರವನ್ನ ರಚನೆ ಮಾಡಿತು? ತೃಣಮೂಲ ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, CPIM. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಭಾರತೀಯ ಜನತಾ ಪಕ್ಷ ಇತ್ತೀಚೆಗೆ ನಡೆದಿರ್ತಕ್ಕಂಥ 5 ರಾಜ್ಯಗಳ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ 294 ಸ್ಥಾನಗಳ ಪೈಕಿ 206 ಸ್ಥಾನಗಳನ್ನು ಪಡೆದು ನಿಚ್ಚಳ ಬಹುಮತವನ್ನು ಪಡೆಯಿತು. ಆಗ ಬಿಜೆಪಿಯ ಮುಖ್ಯಮಂತ್ರಿಯಾಗಿ, ಭಾರತೀಯ ಜನತಾ ಪಕ್ಷದ ಮೊದಲ ಮುಖ್ಯಮಂತ್ರಿಯಾಗಿ ನೇಮಕ ಆಗಿರತಕ್ಕಂಥ ಆದವ್ರು ಯಾರತ್ತಂದ್ರ ಸುಮೇಂದು ಅಧಿಕಾರಿ. ಈ ಮೊದಲು ಪಶ್ಚಿಮ ಬಂಗಾಳದ CM ಆಗಿರತಕ್ಕಂಥವ್ರು ಯಾರಂದ್ರೆ ಮಮತಾ ಬ್ಯಾನರ್ಜಿ. ಯಾರ್ರಿ? ಮಮತಾ ಬ್ಯಾನರ್ಜಿ. ಅತಿ ದೀರ್ಘಾವಧಿವರೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಯಾರತ್ತಂದ್ರೆ CPIM ನ ಜ್ಯೋತಿ ಬಸು ಅವರು. ಯಾರು? ಜ್ಯೋತಿ ಬಸು ಅವರು 27 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಅವ್ರ ನಂತರ ಮಮತಾ ಬ್ಯಾನರ್ಜಿ ಅವರು ಅಧಿಕಾರ ವಹಿಸಿದ್ರು. ಈಗ ಮಮತಾ ಬ್ಯಾನರ್ಜಿ ಅವರ ನಂತರ 3 ಅವಧಿಯ ನಂತರ ಈಗ ಸುಮೇಂದು ಅಧಿಕಾರಿ ಅವರು ಪಶ್ಚಿಮ ಬಂಗಾಳದ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಅಂತೇಳಿ ಇವರನ್ನ ಕರೆಯಲಾಗ್ತಾ ಇದೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳ ಈ ಬಾಂಗ್ಲಾ ನುಸುಳುಕೋರರ ತೀವ್ರವಾಗಿರ್ತಕ್ಕಂಥ ತೊಂದರೆಗೆ ಒಳಗಾಗಿರ್ತಕ್ಕಂಥ ರಾಜ್ಯ ಅಂತ ಕೇಳ್ಬೋದು. ಈಗ ಈ ಎಲ್ಲ ನುಸುಳುಕೋರರನ್ನ ಬಾಂಗ್ಲಾದಿಂದ ಹೊರ ಹಾಕ್ತಾ ಇರೋದನ್ನ ನಾವು ಕಾಣ್ತಾ ಇದೀವಿ. 2026ರ ತಮಿಳು ವಿಧಾನಸಭಾ ಚುನಾವಣೆಯಲ್ಲಿ DMK ಮತ್ತು AIADMK ಪ್ರಾಬಲ್ಯವನ್ನು ಕೊನೆಗಳಿಸಿ ನಟ ವಿಜಯ್ ನೇತೃತ್ವದಲ್ಲಿ ಹೊಸದಾಗಿ ರೂಪುಗೊಂಡ ಪಕ್ಷ ಯಾವುದು? ನಾಮ್ ತಮಿಳರ್ ಕಚ್ಚಿ, AIADMK, ತಮಿಳು ವೆಟ್ರಿ ಕಳಗಂ, DMK. ಸೊ ತಮಿಳುನಾಡಿನಲ್ಲಿ ಹೊಸ ಒಂದು
ಪಕ್ಷ ಅಧಿಕಾರಕ್ಕೆ ಬಂದಿದ್ದು. ಅದರ ಹೆಸರು ತಮಿಳು ವೆಟ್ರಿ ಕಳಿಗಂ ಅಥವಾ ಅದಕ್ಕೆ ಟಿವಿಕೆ ಅಂತ ಕರಿತೀವಿ. ಇದರ ಸ್ಥಾಪಕ ಮತ್ತು ಇದರ ಮುಖ್ಯಸ್ಥರು ಯಾರು ಅಂತಂದ್ರ ನಟ ರಾಜಕಾರಣಿಯಾಗಿರ್ತಕ್ಕಂಥ ವಿಜಯ್. ವಿಜಯ್ ಅವರು ಟಿವಿಕೆ ಪಕ್ಷವನ್ನು ಸ್ಥಾಪನೆ ಮಾಡಿ ಒಟ್ಟು 234 ಸ್ಥಾನಗಳಲ್ಲಿ 208 ಸ್ಥಾನಗಳಲ್ಲಿ ಆಯ್ಕೆಯಾದರು. ಅದರಲ್ಲಿ ಎರಡು ಸ್ಥಾನಗಳಲ್ಲಿ ವಿಜಯ್ ಸ್ಪರ್ಧೆ ಮಾಡಿದ್ದು, ಒಂದನ್ನ ರಾಜೀನಾಮೆ ಕೊಡಬೇಕಾಯ್ತು. ಆದ್ರೆ ಅವರಿಗೆ ಇನ್ನೂ ಸ್ಪಷ್ಟ ಬಹುಮತಕ್ಕೆ 8 ಸ್ಥಾನಗಳ ಕೊರತೆ ಉಂಟಾಯಿತು. ಸೊ ಹಾಗಾಗಿ ಈಗ ಬೇರೆ ಪಕ್ಷಗಳೊಂದಿಗೆ ಸಮ್ಮಿಶ್ರ ಸರ್ಕಾರವನ್ನ ಬೆಂಬಲದೊಂದಿಗೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿ ಅಧಿಕೃತವಾಗಿ ಈಗ ವಿಜಯ್ ಅವರು ತಮಿಳು ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಮುಖ್ಯಸ್ಥರಾಗಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇತ್ತೀಚೆಗೆ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತು. 5 ರಾಜ್ಯಗಳು ಯಾವುವು? ಒಂದನೇದ್ದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ನೆಕ್ಸ್ಟ್ ತಮಿಳುನಾಡು, ಇನ್ನೊಂದು ಅಸ್ಸಾಂ, ಪಾಂಡಿಚೇರಿ ಅಥವಾ ಪುದುಚೇರಿ, ಕೇರಳ. 5 ರಾಜ್ಯಗಳಲ್ಲಿ ಚುನಾವಣೆ ನಡೆದಿದ್ದು, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ, ಅಸ್ಸಾಂ ಅಲ್ಲಿ ಬಿಸ್ವಾಸ್ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಪಾಂಡಿಚೇರಿಯಲ್ಲಿಯೂ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಕೇರಳದಲ್ಲಿ ಕಾಂಗ್ರೆಸ್ನ ನೇತೃತ್ವದ UDF ಅಧಿಕಾರಕ್ಕೆ ಬಂದ್ರೆ, ತಮಿಳಿನಲ್ಲಿ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳ್ಬೋದು. ಮೇ 26ರಲ್ಲಿ ವಿಶ್ವದ ಮೊದಲ ಅಷ್ಟೋಸಾರ್ ಉಪಗ್ರಹವಾದ ಮಿಷನ್ ದೃಷ್ಟಿಯನ್ನ ಯಾವ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಸ್ ಉಡಾವಣೆ ಮಾಡಿದೆ? ನೋಡ್ರಿ, ಮಿಷನ್ ದೃಷ್ಟಿ ಅಂತಕ್ಕಂಥ ಒಂದು ಉಪಗ್ರಹವನ್ನ ಒಂದು ಖಾಸಗಿ ಸಂಸ್ಥೆ, ಸ್ಟಾರ್ಟ್ಅಪ್ ಸಂಸ್ಥೆ ಉಡಾವಣೆ ಮಾಡಿದೆ. ಅದು ಯಾವುದು? ಸ್ಕೈರೂಟ್ ಏರೋಸ್ಪೇಸ್, ಅಗ್ನಿಕುಲ್ ಬ್ರಹ್ಮಾಂಡ್, ಇಸ್ರೋ, ಗ್ಯಾಲಕ್ಸಿ ಐ ಸ್ಪೇಸ್ ಸೊಲ್ಯೂಷನ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಗ್ಯಾಲಕ್ಸಿ ಐ ಸ್ಪೇಸ್ ಸೊಲ್ಯೂಷನ್ ಅಂತಕ್ಕಂಥ ಸಂಸ್ಥೆ. ಇದು ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ ಅನ್ನು ಹೊಂದಿದ್ದು, ವಿಶ್ವದ ಮೊದಲ ಆಸ್ಟ್ರೋಸಾರ್ ಉಪಗ್ರಹವನ್ನ ಕಕ್ಷೆಗೆ ಸೇರಿರ್ತಕ್ಕಂಥ ಮೊದಲ ಖಾಸಗಿ ಸಂಸ್ಥೆ ಅಂತ ನಾವು ಇದನ್ನ ಕರೆಯಲಾಗ್ತದೆ. ಈ ಒಂದು ಉಪಗ್ರಹ ಸ್ಪೇಸ್ಎಕ್ಸ್ ಫಾಲ್ಕನ್ 9 ರಾಕೆಟ್ ಬಳಸಿ ಈ ಒಂದು ಉಡಾವಣೆಯನ್ನ ಮಾಡಲಾಯಿತು. ಸ್ಪೇಸ್ಎಕ್ಸ್ ಯಾರ್ದಂದ್ರೆ ಎಲಾನ್ ಮಸ್ಕ್ ಅವರ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಇದು. ರೈಟ್, ಈ ಎಕ್ಸ್ ಟ್ವಿಟರ್ ಅನ್ನ ಹೊಂದಿರತಕ್ಕಂತ ಎಲನ್ ಮಸ್ಕ್ ಅವರ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ. ಅದು ಯಾವ ರಾಕೆಟ್ ನ ಮೂಲಕ ಇದನ್ನ ಉಡಾವಣೆ ಮಾಡಲಾಯಿತು ಅಂತ ಕೇಳಿದ್ರಂದ್ರೆ ಫಾಲ್ಕನ್ 9 ರಾಕೆಟ್ ಮೂಲಕ ಇದನ್ನ ಉಡಾವಣೆ ಮಾಡಲಾಯಿತು. ಇದಕ್ಕೆ ಒಂದು ಖಾಸಗಿ ಒಂದು ಲಾಂಚಿಂಗ್ ಅಂತ ಹೇಳಿದನ್ನ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಮೇ 2026ರಲ್ಲಿ ಅಧಿಸೂಚಿಸಲಾದ ಭಾರತದ 18ನೇ ರೈಲ್ವೆ ವಲಯವಾಗಿ ರೂಪುಗೊಂಡ ದಕ್ಷಿಣ ಕರಾವಳಿ ರೈಲ್ವೆ ಪ್ರಧಾನ ಕಚೇರಿಯಾಗಿ ಯಾವ ನಗರವನ್ನ ಗೊತ್ತುಪಡಿಸಲಾಗಿದೆ? ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದು, ಮುಂಬರುವಂತ ಎಲ್ಲ ಎಕ್ಸಾಮ್ಗಳಿಗೆ. ಈಗ ಇಲ್ಲಿವರೆಗೆ ಭಾರತದಲ್ಲಿ 17 ರೈಲ್ವೆ ಝೋನ್ಗಳಿದ್ದು, ಈ ಪ್ಲಸ್ ಒಂದು ಹೊಸದಾಗಿ ಮಾಡಲಾಗಿದೆ. ಈಗ 18 ರೈಲ್ವೆ ವಲಯಗಳಿದಾವೆ. ಅದರ ಒಂದು 18ನೇ ರೈಲ್ವೆ ವಲಯದ ಹೆಡ್ ಕ್ವಾರ್ಟರ್ ಆಗಿ ಯಾವ ಒಂದು ನಗರವನ್ನ ಆಯ್ಕೆ ಮಾಡಲಾಗಿದೆ? ವಿಜಯವಾಡ, ಸಿಕಂದರಾಬಾದ್, ವಿಶಾಖಪಟ್ಟಣ, ಗುಂಟೂರು. ಮುಖ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ರೈಲು ಸಂಪರ್ಕವನ್ನು ಅಭಿವೃದ್ಧಿಪಡಿಸಲಿಕ್ಕೆ ರೂಪುಗೊಂಡಿರತಕ್ಕಂಥ ಒಂದು ಝೋನಲ್ ಇದು. ಇದರ ಒಂದು ಹೆಡ್ ಕ್ವಾರ್ಟರ್ ಯಾವ್ದಿದೆ ಅಂತಂದ್ರೆ ವಿಶಾಖಪಟ್ಟಣ ಇದರ ಒಂದು ಮುಖ್ಯ ಹೆಡ್ ಕ್ವಾರ್ಟರ್ ಆಗಿದ್ದು. ನೋಡ್ರಿ, ವಿಶಾಖಪಟ್ಟಣ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಕರಾವಳಿ ರೇವು ಪಟ್ಟಣ ಅಂತ ನಾವು ಇದನ್ನ ಕರಿತೀವಿ. ವಿಶಾಖಪಟ್ಟಣದಲ್ಲಿ ಕೇಂದ್ರ ಕಚೇರಿ ಹೊಂದಿರತಕ್ಕಂಥ ಇದು ದಕ್ಷಿಣ ಕರಾವಳಿ ರೈಲ್ವೆ ವಲಯ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಇದು ಭಾರತದ ಅಧಿಕೃತವಾಗಿ 18ನೇ ರೈಲ್ವೆ ಝೋನ್ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಜೂನ್ 1, 2026ರಿಂದ ಇದು ಕಾರ್ಯಾರಂಭ ಮಾಡ್ತದೆ. ಪರೀಕ್ಷಾ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಅಂತ ಹೇಳ್ಬಹುದು. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಟ್ ನ ಹೊಸ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಪ್ರಸೂನ್ ಜೋಶಿ, ದೆನ್ ಶಶಿಶೇಖರ್ ವೆಂಪತಿ, ಅಜಯ್ ದೇವಗನ್, ದ ನೆಕ್ಸ್ಟ್ ಅನುರಾಗ್ ಠಾಕೂರ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಪ್ರಸೂನ್ ಜೋಶಿ ಅವರನ್ನ ಈಗ ಫಿಲ್ಮ್ ಸರ್ಟಿಫಿಕೇಟ್ ಆಫ್ ಇಂಡಿಯಾದ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಟ್ CBFC ಒಂದು ಅಧ್ಯಕ್ಷರನ್ನಾಗಿ ಇವರನ್ನ ನೇಮಕ ಮಾಡಲಾಗಿದ್ದು, ಪ್ರಸಾರ ಭಾರತಿ ಮಾಜಿ CEO ಆಗಿರ್ತಕ್ಕಂಥ ಇವರು
IIT ಬಾಂಬೆಯ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. ಸೊ ಶಶಿಶೇಖರ್ ವೆಂಪತಿ ಅವರು ಮೇ 6ರಂದು 3 ವರ್ಷಗಳ ಅವಧಿಗಾಗಿ ಈ ಫಿಲ್ಮ್ ಬೋರ್ಡ್ನ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಪ್ರಾಪ್ತಿ ಪೋರ್ಟಲ್ ನೋಡ್ರಿ, ಈ ಪ್ರಾಪ್ತಿ ಪೋರ್ಟಲ್ ಇದು ಅಧಿಕೃತವಾಗಿ ಯಾವ ಸಂಸ್ಥೆ ಈ ಒಂದು ಪೋರ್ಟಲ್ ಅನ್ನ ಲಾಂಚ್ ಮಾಡಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನೌಕರರ ಭವಿಷ್ಯ ನಿಧಿ ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ EPFO ಅಂತ ಕರಿತೀವಿ, ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ. ಕರೆಕ್ಟ್ ಆನ್ಸರ್ ಯಾವ್ದಂದ್ರ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಈ ಪೋರ್ಟಲ್ ಅಂತಕ್ಕಂಥ ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡಿದ್ದು. ಈ ಪೋರ್ಟಲ್ ಪ್ರಕಾರ ಆಧಾರ್ ದೃಢೀಕರಣವನ್ನ ಮಾಡೋದ್ರ ಮೂಲಕ ಇದನ್ನ ಪತ್ತೆ ಹಚ್ಚಿ ಯಾವ ಈಗಾಗಲೇ ನಿಷ್ಕ್ರಿಯವಾಗಿರ್ತಕ್ಕಂಥ EPF ಪೋರ್ಟಲ್ಗಳೇನಿದಾವೆ ಅವುಗಳನ್ನ ಅಧಿಕೃತವಾಗಿ ಮತ್ತೆ ಗುರುತಿಸಿ ಚಾಲನೆ ಮಾಡತಕ್ಕಂಥ ಗುರಿಯನ್ನ ಇದು ಹೊಂದಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಪ್ಲಾಟಿಪಸ್ ಪ್ರಭೇದ ಯಾವ ಒಂದು ದೇಶಕ್ಕೆ ಸ್ಥಳೀಯವಾದ ಅರೆ ಜಲಚರ ಸಸ್ತನಿಯಾಗಿ ಕಂಡು ಬಂದಿದೆ? ಪೆರು, ಆಸ್ಟ್ರೇಲಿಯಾ, ಚಿಲಿ, ಇಂಡೋನೇಷಿಯಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಇಂಡೋನೇಷಿಯಾ. ದಕ್ಷಿಣ ಆಸ್ಟ್ರೇಲಿಯಾ ಕರೆಕ್ಟ್ ಆನ್ಸರ್ ಆಸ್ಟ್ರೇಲಿಯಾ. ದಕ್ಷಿಣ ಆಸ್ಟ್ರೇಲಿಯಾದ ಪ್ರಾಚೀನ ಪ್ಲಾಟಿಪಸ್ ಪ್ರಭೇದ ಹೊಸ ಪಳೆಯುವಿಕೆಯನ್ನು ಇದು ಕಂಡುಹಿಡಿದಿದ್ದು ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ಇದನ್ನ ಪತ್ತೆ ಹಚ್ಚಲಾಗಿದೆ ಅಂತ ಹೇಳ್ಬೋದು. ವಿಪ್ರವಾ ಅವಶೇಷಗಳು ಮೋಸ್ಟ್ ಇಂಪಾರ್ಟೆಂಟ್ ಇದು ಪಾಯಿಂಟ್. ಇದು ರೈಟ್ ರೀ. ವಿಪ್ರವಾ ಅವಶೇಷಗಳು ಮೂಲತಃ ಯಾವ ರಾಜ್ಯದಲ್ಲಿ ಕಂಡು ಬಂದಿವೆ? ಸೊ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನೋಡ್ರಿ, ವಿಪ್ರವಾ ಅವಶೇಷ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ನಾಳೆ ಕ್ವಶನ್ ಬಂತಂದ್ರೆ ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬುದ್ಧನ ಒಂದು ಪ್ರಾಚೀನ ಅವಶೇಷಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇವು ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಏನಾಯ್ತಂದ್ರೆ ಕಂಡು ಹಿಡಿಯಲು ಪತ್ತೆ ಹಚ್ಚಲಾಯಿತು. ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಪ್ರವಾ ಅವಶೇಷಗಳು ಇತ್ತೀಚೆಗೆ ಲೇಹಕ್ಕೆ ತರಲಾಗಿದೆ. ಇದು ಲೇಹ ಅಂದ್ರೆ ಟಿಬೇಟ್ ನಲ್ಲಿ ಬರ್ತಕ್ಕಂಥ ಲೇಹ ಒಂದು ಪ್ರಮುಖವಾದ ಬೌದ್ಧ ಜನಾಂಗದವರು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಪ್ರದೇಶ. ಈ ಲೇಹಕ್ಕೆ ತಂದು ಅಲ್ಲಿ ಈ ಬೌದ್ಧರಿಗೆ ಬುದ್ಧನ ಅವಶೇಷಗಳನ್ನ ಪರಿಚಯಿಸ್ತಕ್ಕಂಥ ಅದನ್ನ ಕಣ್ಣಾರೆ ಕಾಣುವಂತ ಅವಶೇಷಗಳನ್ನಲ್ಲಿ ಪ್ರದರ್ಶನಕ್ಕೆ ಇಡಲಾಯಿತು. ಈ ಒಂದು ಅವಶೇಷಗಳು 1898ರಲ್ಲಿ ಪಿಪ್ರವಾ ಸ್ತೂಪ ಅಂತ ಬರ್ತದೆ. ಬೌದ್ಧ ಒಂದು ಪೂಜಾ ಸ್ಥಳಕ್ಕೆ ಏನ್ ಕರಿತೀವಿ ಅಂದ್ರೆ ಸ್ತೂಪ ಅಂತ ಕರಿತೀವಿ. ಅಲ್ಲಿ ವಿಲಿಯಂ ಕ್ಲಾರ್ಕ್ಸ್ ಅಂತಕ್ಕಂಥವ್ರು ಈ ಒಂದು ಅವಶೇಷಗಳನ್ನ ಪತ್ತೆ ಹಚ್ಚಿದ್ರು. ಇಲ್ಲಿ ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂಳೆ ತುಣುಕುಗಳು ಅಥವಾ ಸ್ಫಟಿಕದ ಪೆಟ್ಟಿಗೆಗಳು, ಚಿನ್ನದ ಆಭರಣಗಳು, ರತ್ನದ ಕಲ್ಲುಗಳು ಇಲ್ಲಿ ಸೇರಲಾಗಿದ್ದು ಇವು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವಶೇಷಗಳು ಅಂತೇಳಿ ನಂಬಲಾಗಿದೆ. ಸೊ ಇವುಗಳನ್ನ ಲೇಹದಲ್ಲಿ ಇತ್ತೀಚೆಗೆ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಈಸ್ಟರ್ ದ್ವೀಪವು ಯಾವ ಸಾಗರದಲ್ಲಿದೆ? ಪೆಸಿಫಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ. ನೋಡ್ರಿ, ಈಸ್ಟರ್ ದ್ವೀಪ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಒಂದು ಪಾಯಿಂಟ್ ಇದು. ಸೊ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ದ್ವೀಪ ಕಂಡು ಬರ್ತಾ ಇದ್ದು ರೋಂಗೋ ಲಿಪಿ ನೋಡ್ರಿ, ಜಗತ್ತಿನ ಅತ್ಯಂತ ಹಳೆಯ ಲಿಪಿಗಳಲ್ಲಿ ಇದನ್ನೂ ಒಂದು. ರೋಂಗೋ ಲಿಪಿ ಯುರೋಪಿಯನ್ರು ಆ ಪ್ರದೇಶಕ್ಕೆ ಆಗಮಿಸುವ ಮೊದಲೇ ಈ ಒಂದು ಲಿಪಿ ಅಭಿವೃದ್ಧಿಗೊಂಡಿತ್ತು ಅನ್ನೋದು ಪೆಸಿಫಿಕ್ ಮಹಾಸಾಗರದಲ್ಲಿ ಇರ್ತಕ್ಕಂಥ ಚಿಲಿ ಪ್ರದೇಶದಲ್ಲಿ ಇದು ಇತ್ತೀಚೆಗೆ ಕಂಡು ಬಂದಿದ್ದು. ಇದು ಅತ್ಯಂತ ಹಳೆಯ ಕಾಲದ ಅವಶೇಷ ಅಂತ ಹೇಳಿ ಇದನ್ನ ಗುರುತಿಸಲಾಗಿದೆ. ಇತ್ತೀಚೆಗೆ ಕ್ಯಾನೈನ್ ಡಿಸ್ಟೆಂಪರ್ ಕಾಯಿಲೆ ಯಾವ ಏಜೆಂಟ್ ಇಂದ ಉತ್ಪತ್ತಿಯಾಗುತ್ತದೆ? ನೋಡ್ರಿ, ಕ್ಯಾನೈನ್ ಡಿಸ್ಟೆಂಪರ್ ಕಾಯಿಲೆ ಇತ್ತೀಚೆಗೆ ಕಂಡು ಬಂದಿದೆ. ಯಾವುದರಿಂದ ಇದು ಹರಡುತ್ತದ? ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ, ಪ್ರೋಟೋಜೋವಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ವೈರಸ್ ನಿಂದ ಹರತಕ್ಕಂತ ಈ ಒಂದು ರೋಗ ಕುನ್ನಾ, ಮಧ್ಯಪ್ರದೇಶದ ಕುನ್ನಾ ಮೀಸಲು ಪ್ರದೇಶದಲ್ಲಿ ಒಂದು ಹುಲಿ ಮತ್ತು 4 ಮರಿಗಳು ಇತ್ತೀಚೆಗೆ ಸಾವನ್ನಪ್ಪಿದ್ದು. ನೋಡ್ರಿ, ಕುನ್ನಾ ನ್ಯಾಷನಲ್ ಪಾರ್ಕ್ ಇದು ಮುಖ್ಯವಾಗಿ ಯಾವ್ದು ಬಹಳ ಫೇಮಸ್ ಆಗಿದೆ. ಯಾಕೆ ಫೇಮಸ್ ಅಂದ್ರೆ ಇತ್ತೀಚೆಗೆ ಚಿರತೆಗಳನ್ನ ಆಫ್ರಿಕಾದಿಂದ ತಂದಿರತಕ್ಕಂತ ಚಿರತೆಗಳನ್ನ ತಂದು ಇಲ್ಲೇ ಕುನ್ನಾ ನ್ಯಾಷನಲ್ ಪಾರ್ಕ್ ಅಲ್ಲಿ ಬಿಡ್ಲಾಗಿತ್ತು. ಇಲ್ಲಿರ್ತಕ್ಕಂಥ ಹುಲಿಧಾಮದಲ್ಲಿ, ಹುಲಿ ಮೀಸಲು ಪ್ರದೇಶದಲ್ಲಿ ಒಂದು ಹುಲಿನ ಮತ್ತು 4 ಮರಿಗಳು ಸಾವನ್ನಪ್ಪಲು ಕಾರಣ ಏನಂತಂದ್ರೆ ಕೆನೈನ್ ಡಿಸ್ಟೆಂಪರ್ ಅಂತಕ್ಕಂಥ ಒಂದು ರೋಗ ಅಂತ ಹೇಳ್ಬೋದು. ಇದು
ಹುಲಿಗಳ ಉಸಿರಾಟ ಮತ್ತು ಜಠರಗಳಿಗೆ ನರಮಂಡಲಗಳಿಗೆ ಎಫೆಕ್ಟ್ ಆಗ್ತಕ್ಕಂತ ಕಾಯಿಲೆಯಾಗಿದ್ದು ಇದು ಇತ್ತೀಚೆಗೆ ಈ ಒಂದು ಕಾಡು ಪ್ರಾಣಿಗಳಲ್ಲಿ ಈ ಒಂದು ರೋಗ ಹೆಚ್ಚಾಗಿ ಹರಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. INS ಮಹೇಂದ್ರಗಿರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಇದು ಯಾವ ಹಡಗು ನಿರ್ಮಾಣ ಕಂಪನಿ ನಿರ್ಮಿಸಿದೆ? ಇತ್ತೀಚೆಗೆ ಭಾರತೀಯ ನೌಕಾಸೇನೆಯಲ್ಲಿ ಸೇರಿರ್ತಕ್ಕಂಥ INS ಮಹೇಂದ್ರಗಿರಿ ಈ ಹಡಗನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು? ಕೊಚ್ಚಿನ್ ಶಿಪ್ ಯಾರ್ಡ್, ಹಿಂದೂಸ್ತಾನ್ ಶಿಪ್ ಯಾರ್ಡ್, ಮಜ್ಗಾಂವ್ ಶಿಪ್ ಯಾರ್ಡ್, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಎಂಜಿನಿಯರ್ಸ್. ನೋಡ್ರಿ, ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಮಜ್ಗಾಂವ್ ಶಿಪ್ ಯಾರ್ಡ್. ನೋಡ್ರಿ, ಇದು ಮಜ್ಗಾಂವ್ ಶಿಪ್ ಯಾರ್ಡ್ ಮುಂಬೈನಲ್ಲಿ ಇರ್ತಕ್ಕಂಥ ಹಡಗು ನಿರ್ಮಾಣ ಕಟ್ಟೆ ಅಂತ ನಾವು ಇದನ್ನು ಕರಿತೀವಿ. ಇದು ನೀಲಗಿರಿ ವರ್ಗದ 6ನೇ ಹಡಗು ಪ್ರಾಜೆಕ್ಟ್ 17A ಅಡಿಯಲ್ಲಿ. ನಿಮ್ಗೆ ನಾಳೆ ಇದನ್ನು ಕ್ವಶನ್ ಬರ್ತದೆ. ಮಹೇಂದ್ರಗಿರಿ ಯೋಜನೆಯ ಹಡಗನ್ನ ಯಾವ ಒಂದು ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗಿದೆ ಅಂತಂದ್ರೆ ಪ್ರಾಜೆಕ್ಟ್ 17 ಅಂತೂ ಅನ್ಬೋದು, ಅಥವಾ ನೀಲಗಿರಿ ವರ್ಗದ ಒಂದು ಹಡಗು ಅಂತ ಇದನ್ನ ಕರೆಯಲಾಗಬಹುದು. ಸ್ಟೆಲ್ತ್ ಫ್ರಿಗೇಟ್ ಅಂತ ನಾವು ಇದನ್ನ ಕರಿತೀವಿ, ಯುದ್ಧ ಹಡಗು ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಇದು ದೇಶೀಯವಾಗಿ ನಿರ್ಮಾಣವಾದ ಒಂದು ಹಡಗು ಅಂತ ನಾವು ಇದನ್ನ ಕರೆಯಲಾಗ್ತದೆ. ಪ್ರಾಜೆಕ್ಟ್ 17A ಯುದ್ಧ ನೌಕೆಗಳು ಸುಧಾರಿತವಾಗಿದ್ದು ಮತ್ತು ಬಹಳಷ್ಟು ಬಲಿಷ್ಠ ಸಾಮರ್ಥ್ಯವನ್ನು ಹೊಂದಿರತಕ್ಕಂತ ಯುದ್ಧ ನೌಕೆಗಳು ಅಂತ ನಾವು ಇವುಗಳನ್ನ ಗುರುತಿಸಲಾಗ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಉದಯನ್ ಕೋಟೆ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಉತ್ತರ ಪ್ರದೇಶದಲ್ಲಿ ಸುಮಾರು 2500 ವರ್ಷಗಳ ಹಿಂದೆ ಐತಿಹಾಸಿಕ ತಾಣವಾಗಿರ್ತಕ್ಕಂಥ ಉದಯನ್ ಕೋಟೆ ವತ್ಸ ಮಹಾಜನಪದ. ನೋಡ್ರಿ, 16 ಜನಪದಗಳು ಏನಾಗಿದ್ದು ಅಂದ್ರೆ ಉತ್ತರ ಭಾರತದಲ್ಲಿ ಆಡಳಿತವನ್ನ ಮಾಡುದು. ಇಂಥ 16 ಜನಪದಗಳಲ್ಲಿ ಒಂದು ಜನಪದ ಆಗಿರತಕ್ಕಂತ ವತ್ಸ ಜನಪದಕ್ಕೆ ಸೇರಿರ್ತಕ್ಕಂತ ಒಂದು ಕೋಟೆ ಇದೆ ಅಂತ ನಾವು ಇದನ್ನ ಕರಿತೀವಿ, ಉದಯನ್ ಕೋಟೆ ಅಂತ ಕರಿತೀವಿ. ಉತ್ತರ ಪ್ರದೇಶದ ಕೌಶಾಂಬಿಯಲ್ಲಿ ಯಮುನಾ ನದಿ ದಂಡೆಯಲ್ಲಿ ಈ ಒಂದು ಕೋಟೆ ಕಂಡು ಬಂದಿದ್ದು ಮಹಾಜನಪದಗಳಲ್ಲಿ ಒಂದಾದ ರಾಜ ಉದಯನ್ ನೊಂದಿಗೆ ಸಂಬಂಧ ಹೊಂದಿರತಕ್ಕಂತ ಕೋಟೆ ಅಂತ ನಾವು ಇದನ್ನ ಕರೆಯಲಾಗ್ತದೆ. ಸ್ವಾಮಿತ್ವ ಯೋಜನೆಯನ್ನು ಯಾವ ಸಚಿವಾಲಯ ಇತ್ತೀಚೆಗೆ ಪ್ರಾರಂಭಿಸಿದೆ? ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಪಂಚಾಯತ್ ರಾಜ್ ಸಚಿವಾಲಯ, ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ, ಕೃಷಿ ಸಚಿವಾಲಯ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಪಂಚಾಯತ್ ರಾಜ್ ಸಚಿವಾಲಯ. ಅಹಮದಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಮೀಕ್ಷೆ ಪ್ರಕಾರ ಗ್ರಾಮೀಣ ಭಾರತ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಎತ್ತಿ ತೋರಿಸಿ ಸ್ವಾಮಿತ್ವ ಯೋಜನೆಯ ಅಡಿಯಲ್ಲಿ ಭೂ ಮಾಲೀಕತ್ವ ಔಪಚಾರಿಕಗೊಳಿಸಲು ಅಂದ್ರೆ ಅಧಿಕೃತವಾಗಿ ಅವರ ವಸತಿ ಪ್ರದೇಶಗಳನ್ನ ಅವರ ಹೆಸರಿನಲ್ಲಿಯೇ ಮಾಡಿಕೊಡ್ತಕ್ಕಂತ ಒಂದು ಆಸ್ತಿ ಕಾಗದ ಪತ್ರಗಳನ್ನು ರೆಡಿ ಮಾಡತಕ್ಕಂತ ಒಂದು ಯೋಜನೆ ಇದಾಗಿದ್ದು, ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಆಸ್ತಿದಾರರಿಗೆ ಆಸ್ತಿ ತೆರಿಗೆಯನ್ನು ಅಧಿಕೃತವಾಗಿ ತುಂಬಲಿಕ್ಕೆ ಮತ್ತು ಅವರ ಆಸ್ತಿಯನ್ನು ಅಧಿಕೃತಗೊಳಿಸಲಿಕ್ಕೆ ಈ ಒಂದು ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಡ್ಯಾಂಬೆ ಉಪಗ್ರಹವನ್ನ ಯಾವ ದೇಶ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? ಚೀನಾ, ರಷ್ಯಾ, ಭಾರತ ಮತ್ತು ಫ್ರಾನ್ಸ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಚೀನಾ ದೇಶ ಇತ್ತೀಚೆಗೆ ಡ್ಯಾಂಪೆ ಅಂತಕ್ಕಂಥ ಉಪಗ್ರಹವನ್ನ ಪತ್ತೆ ಹಚ್ಚಿದ್ದು. ಇದು ಕಾಸ್ಮಿಕ್ ಕಿರಣಗಳ ವೇಗೋತ್ಕರ್ಷದ ಅವಲೋಕನವನ್ನ ಮಾಡಲಾಗ್ತಾ ಇದೆ. ಈ ಉಪಗ್ರಹದ ಮೂಲಕ ಕಾಸ್ಮಿಕ್ ವಿಕಿರಣದ ತೀವ್ರತೆಯನ್ನ ಸಂಶೋಧನೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಹಂಟಾ ವೈರಸ್ ಮುಖ್ಯವಾಗಿ ಯಾವ ಪ್ರಭೇದದಿಂದ ಕಂಡು ಬರುತ್ತದೆ? ನೋಡ್ರಿ, ಹಂಟಾ ವೈರಸ್ ಬಹಳಷ್ಟು ಸುದ್ದಿಯಲ್ಲಿ ಪ್ರಪಂಚದಲ್ಲಿ ಹರಡ್ತಾ ಇರತಕ್ಕಂತ ರೋಗ ಅಂತ ಕರೆಯಲಾಗ್ತಾ ಇದೆ. ಇದು ಯಾವುದರಿಂದ ಬರ್ತದೆ? ಸೊಳ್ಳೆಯಿಂದೋ, ಇಲಿಗಳಿಂದೋ, ಹೌಸ್ ಫ್ಲೈ ಇಂದೋ, ಹಣ್ಣಿನ ಬ್ಯಾಟ್ ಇಂದೋ? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಹಂಟಾ ವೈರಸ್ ಇಲಿಗಳಿಂದ ಬರ್ತಕ್ಕಂತ ಒಂದು ರೋಗ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತದೆ. ನೆದರ್ಲ್ಯಾಂಡ್ ಮೂಲದ ಕ್ರೂಸ್ ಹಡಗಿನಲ್ಲಿ ಈ ಒಂದು ಹಂಟಾ ವೈರಸ್ ಕಂಡು ಬಂದಿದ್ದು, ಅಲ್ಲಿ ಇಲಿಗಳ ಸಾಯುವಿಕೆಯಿಂದ ಆ ಇಲಿಗಳಲ್ಲಿ ವೈರಸ್ ಗಳು ಉತ್ಪತ್ತಿಯಾಗಿ ಆ ವೈರಸ್ಗಳು ಅಲ್ಲಿರ್ತಕ್ಕಂಥ ಹಿಕ್ಕೆ, ಇಲಿಗಳ ಲಾಲಾರಸ ಮತ್ತು ಇಲಿಗಳ ಮೂತ್ರದಿಂದ ಗಾಳಿಯಲ್ಲಿ ಹರಡಿ ಅದು ಮಾನವನಿಗೆ ಏನಾಗ್ತದೆ ಅಂದ್ರೆ ಆ ಒಂದು ವೈರಸ್ ರೋಗ ಅಟ್ಯಾಕ್ ಆಗ್ತದ. ಇದರಿಂದ ಮಾನವರ ಶ್ವಾಸಕೋಶ ಮತ್ತು ಅವರ ಕಿಡ್ನಿ ಮೇಲೆ ಇಂಪೆಕ್ಟ್ ಆಗಿ ಅವರು ರಕ್ತಸ್ರಾವದಿಂದ ಸಾಯುವಂತ ಪರಿಸ್ಥಿತಿ ಉಂಟಾಗ್ತದೆ. ಹಿಂದೆ ಇಲಿಗಳಿಂದ ಬಂದಿರತಕ್ಕಂಥ ರೋಗ ಯಾವ್ದಂದ್ರೆ ಪ್ಲೇಗ್ ರೋಗ. ಅದನ್ನ ಈ ಸದ್ಯ ಪ್ರಪಂಚದಿಂದ ಹೊಡೆದುಡಿಸಲಾಗಿದೆ. ಈಗ ಇದು ಇಲಿಗಳಿಂದ ಬರ್ತಕ್ಕಂಥ ಹೊಸ ರೋಗ ಯಾವ್ದಂದ್ರೆ ಹಂಟಾ ವೈರಸ್. ಕನ್ಫರ್ಮ್ ಮಾಡ್ಕೋಬೇಡ್ರಿ, ಇದನ್ನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಪಾಯಿಂಟ್ ಇದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮಾಯಾನ್ ಜ್ವಾಲಾಮುಖಿ ಯಾವ ದೇಶದಲ್ಲಿ ಕಂಡು ಬಂದಿದೆ? ಇಂಡೋನೇಷಿಯಾ, ಚೀನಾ, ಜಪಾನ್, ಫಿಲಿಪೈನ್ಸ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಫಿಲಿಪೈನ್ಸ್ ನಲ್ಲಿ ಇತ್ತೀಚೆಗೆ ಈ ಒಂದು ಜ್ವಾಲಾಮುಖಿ ಕಂಡು ಬಂದಿದ್ದು
ಸಾವಿರಾರು ಜನರನ್ನ ಈ ಪ್ರದೇಶದಿಂದ ಬೇರೆ ಬೇರೆ ಕಡೆಗಳಲ್ಲಿ ಸ್ಥಳಾಯಿಸಲಾಗಿದೆ. ಮುಖ್ಯವಾಗಿ ಫಿಲಿಪೈನ್ಸ್ನ ಲೊಜೋಲ್ ದ್ವೀಪದಲ್ಲಿ ಕಂಡು ಬಂದಿರತಕ್ಕಂಥ ಈ ಜ್ವಾಲಾಮುಖಿ ಆಕ್ಟಿವ್ ವೋಲ್ಕನ್ ಅಂತ ಹೇಳಿ ಕರಿತೀವಿ, ಅಥವಾ ಇದಕ್ಕ ಜಾಗೃತ ಜ್ವಾಲಾಮುಖಿ ಅಂತ ಕರಿತೀವಿ. ಪೆಸಿಫಿಕ್ ಸಾಗರದ ಅಂಚಿನಲ್ಲಿ ಇರ್ತಕ್ಕಂಥ ಈ ಒಂದು ಫಿಲಿಪೈನ್ಸ್ ದ್ವೀಪದಲ್ಲಿ ನಿರಂತರವಾಗಿ ಇಂಥ ಒಂದು ಜ್ವಾಲಾಮುಖಿಗಳು ಕಂಡು ಬರ್ತಿರ್ತಾವ, ರೈಟ್ರಿ. ಅದಕ್ಕೆ ಪೆಸಿಫಿಕ್ ಸಾಗರದಲ್ಲಿ ಇರ್ತಕ್ಕಂಥ ಈ ಒಂದು ಪ್ರದೇಶಕ್ಕೆ ಏನ್ ಕರೀತಾರೆ ಅಂದ್ರೆ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಏನ್ ಕರೀತಾರೆ ಇದಕ್ಕೆ? ರಿಂಗ್ ಆಫ್ ಫೈರ್. ಯಾಕೆ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ ಅಂದ್ರೆ ಇಲ್ಲಿ ಎರಡು ಭೂಫಲಕಗಳು ಒಂದಕ್ಕೊಂದು ಜಾಯಿಂಟ್ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಮೇಲಿಂದ ಮೇಲೆ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾವ. ಆದ್ರಿಂದ ರಿಂಗ್ ಆಫ್ ಫೈರ್ ಕರೀತಾರ. ಜಪಾನ್, ಫಿಲಿಪೈನ್ಸ್, ಇಂಡೋನೇಷ್ಯಾ ಎಲ್ಲ ಬರೋದು ಇದೇ ಭಾಗದಲ್ಲೇನೆ. ಹೀಗಾಗಿ ನಿರಂತರವಾಗಿ ಅಲ್ಲಿ ಭೂಕಂಪ ಮತ್ತು ಜ್ವಾಲಾಮುಖಿಗಳು ಕಂಡು ಬರ್ತವೆ ಅಂತ ಹೇಳ್ಬೋದು. ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನ ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿ ಯಾವ್ದಂದ್ರೆ ಮೇ 4 ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನ ಅಂತೇಳಿ ಆಚರಣೆ ಮಾಡ್ಲಾಗ್ತದ. ವಿಶ್ವದಾದ್ಯಂತ ಈ ಒಂದು ಅಗ್ನಿಶಾಮಕ ಸಿಬ್ಬಂದಿಯನ್ನು ಗೌರವಿಸಲಿಕ್ಕೆ ಈ ದಿನವನ್ನ ಆಚರಿಸಲಾಗ್ತಾ ಇದ್ದು, ಇದಕ್ಕೆ ಕಾರಣ ಏನಂತಂದ್ರೆ 1998ರಲ್ಲಿ ಆಸ್ಟ್ರೇಲಿಯಾದ ವಿಕ್ಟೋರಿಯಾದಲ್ಲಿ ನಡೆದಿರ್ತಕ್ಕಂಥ ಅಗ್ನಿ ದುರಂತದ ಕಾಡ್ಗಿಚ್ಚಿನ ಪರಿಣಾಮವಾಗಿ ಈ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ತಡೋಬಾ ಅಂದಾರಿ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು. ನೋಡ್ರಿ, ತಡೋಬಾ ಅಂದಾರಿ ಹುಲಿ ಮೀಸಲು ಪ್ರದೇಶ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹುಲಿ ರಿಸರ್ವ್, ಟೈಗರ್ ರಿಸರ್ವ್ ಅಂತ ನಾವು ಇದನ್ನು ಕರಿತೀವಿ. ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿ ಕಂಡು ಚಂದ್ರಾಪುರ ಜಿಲ್ಲೆಯಲ್ಲಿ ಈ ಒಂದು ತಡೋಬಾ ಅಂದಾರಿ ಹುಲಿ ಮೀಸಲು ಪ್ರದೇಶ ಕಂಡು ಬರ್ತಾ ಇದ್ದು, ಇಲ್ಲಿ ವನ್ಯಜೀವಿ ದತ್ತಾಂಶಗಳನ್ನ ಇತ್ತೀಚೆಗೆ ಅಧ್ಯಯನ ಮಾಡಲಾಗಿದೆ ಮತ್ತು ಹುಲಿಗಳನ್ನ ಗಣತಿ ಮಾಡಲಾಗ್ತಾ ಇದೆ. ಇದು ರಾಜ್ಯದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಹಳೆಯ ಹುಲಿ ಮೀಸಲು ಪ್ರದೇಶ ಅಂತ ಕರಿತೀವಿ. ನೋಡ್ರಿ, ಮಹಾರಾಷ್ಟ್ರದಲ್ಲೇ ಇರ್ತಕ್ಕಂಥ ಅತಿ ದೊಡ್ಡ ಮತ್ತು ಅತ್ಯಂತ ಹಳೆಯ ಹುಲಿ ಮೀಸಲು ಪ್ರದೇಶ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತದೆ. ಯಾವ್ದಿದು? ತಡೋಬಾ ಟೈಗರ್ ರಿಸರ್ವ್. ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಕುರಿತು ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೀತು? ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಹೈದರಾಬಾದ್, ನವದೆಹಲಿ, ಮುಂಬೈ, ಚೆನ್ನೈ. ಇತ್ತೀಚೆಗೆ ಇಂಥ ಒಂದು ಅಂತಾರಾಷ್ಟ್ರೀಯ ಸಮಾವೇಶ ನಡೆದಿದ್ದು ಎಲ್ಲಿ ಅಂದ್ರೆ ನವದೆಹಲಿಯಲ್ಲಿ ಇತ್ತೀಚೆಗೆ ಈ ಒಂದು ಸಮಾವೇಶವನ್ನ ನಡೆಸಲಾಯಿತು. ವಿಸ್ತರಣೆ ನರ ಗಡಿಗಳು ಮತ್ತು ಅದರ ಕಾರ್ಯತಂತ್ರದ ಪರಿಣಾಮಗಳನ್ನು ಕುರಿತು ಇಲ್ಲಿ ಅಧ್ಯಯನ ಮಾಡಲಾಯಿತು. ಸೊ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಸೆಂಟರ್ ಫಾರ್ ಜಾಯಿಂಟ್ ಸ್ಟಡೀಸ್ ಜಂಟಿಯಾಗಿ ಈ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ದು ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಇಪೋರ್ಬಿಯಾ ಅನಂತಪುರ್ ಮೆನ್ಸಿಸ್ ಮತ್ತು ಇಪೋರ್ಬಿಯಾ ಚಾಲಮೆನ್ಸಿಸ್ ಎಂದರೇನು? ಹೊಸದಾಗಿ ಪತ್ತೆಯಾದ ಸಸ್ಯ ಪ್ರಭೇದಗಳು, ಆಕ್ರಮಣಕಾರಿ ಕಳೆಗಳು, ಶಿಲೀಂಧ್ರಗಳು, ಹೊಸದಾಗಿ ಪತ್ತೆಯಾದ ಮೀನು ಪ್ರಭೇದಗಳು ಇತ್ತೀಚೆಗೆ ಇವು ಕಂಡು ಬಂದವೆ. ಸೊ ಇವಕ್ಕೆ ಏನ್ ಕರಿತೀವಿ? ಹೊಸದಾಗಿ ಪತ್ತೆಯಾದ ಸಸ್ಯ ಪ್ರಭೇದಗಳಾಗಿದ್ದು, ಆಂಧ್ರ ಪ್ರದೇಶದ ಪೂರ್ವಘಟ್ಟ ಪ್ರದೇಶಗಳಲ್ಲಿ ವಿಜ್ಞಾನಿಗಳು ಇದನ್ನ ಪತ್ತೆ ಹಚ್ಚಿದ್ದು. ಇವು ಶ್ರೀ ಸತ್ಯಸಾಯಿ ಜಿಲ್ಲೆಯ ನಿಗಿಡಿ ಅರಣ್ಯ ಪ್ರದೇಶದಲ್ಲಿ ಕಂಡು ಬಂದ ಒಂದು ತರದ ಪೊದೆ ಅಥವಾ ಒಂದು ತರ ಹುಲ್ಲಿನ ಸಸ್ಯ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಇದು ಗ್ರಾನೈಟ್ ಬಂಡೆಗಳ ನಡುವೆ ಸೀಳು ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದಾಗಿದ್ದು, ಈ ನೋಡ್ರಿ, ಬ್ರಹ್ಮೇಶ್ವರ ವನ್ಯಜೀವಿ ಅಭಯಾರಣ್ಯದ ಚಲುಮ ಅರಣ್ಯದಲ್ಲಿ ಒಂದು ಪತ್ತೆಯಾದ ಸಣ್ಣ ಗಿಡಮೂಲಿಕೆ ಅಂತ ಇದನ್ನ ಗುರುತಿಸಬಹುದು. ಇಂಡೋಪೊಟಮನ್ ಅಲಿಪುರ್ಡು ವಾರೆನ್ಸ್ ಎಂಬ ಹೊಸ ಜಾತಿಯ ಸಿಹಿನೀರಿನ ಏಡಿಯನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ನೋಡಿ, ಸಿಹಿನೀರಿನಲ್ಲಿ ಕಂಡು ಬರ್ತಕ್ಕಂಥ ಏಡಿಯನ್ನ, ಹೆಚ್ಚಾಗಿ ಏಡಿಗಳು ಏನಂದ್ರೆ ಸಮುದ್ರ ಪ್ರದೇಶದಲ್ಲಿ ಕಂಡು ಬರ್ತಾವ. ಸಿಹಿನೀರಿನಲ್ಲಿ ಪತ್ತೆ ಹಚ್ಚಲಾಗಿರ್ತಕ್ಕಂಥ ಏಡಿ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಅಂತ ಹೇಳಿದ್ರೆ ಆನ್ಸರ್ ಏನಂದ್ರೆ ಪಶ್ಚಿಮ ಬಂಗಾಳದಲ್ಲಿ ವಿಜ್ಞಾನಿಗಳು ಇದನ್ನ ಉಪ ಹಿಮಾಲಯನ್ ಡೋರ್ಸ್ ಪ್ರದೇಶದಲ್ಲಿ ಇಂಡೋಪೊಟಮನ್ ಅಲಿಪುರ್ಡು ವಾರೆನ್ಸ್ ಅಂತಕ್ಕಂಥ ಸಿಹಿನೀರಿನ ಒಂದು ಏಡಿಯನ್ನು ಇಲ್ಲಿ ಗುರುತಿಸಲಾಗಿದೆ. ಭಾರತದಲ್ಲಿ ಸಿಹಿನೀರಿನ ಏಡಿ ಪ್ರಭೇದಗಳು ಒಟ್ಟು ಸುಮಾರು 183 ಈಗ ಆಗಿದ್ದಾವೆ ಅಂತ ಹೇಳ್ಬೋದು. ಡೋರ್ಜಲುಂಗ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಡೋರ್ಜಲುಂಗ್ ಜಲವಿದ್ಯುತ್ ಯೋಜನೆ ನೋಡ್ರಿ, ಬಾಂಗ್ಲಾದೇಶ್, ಮಯನ್ಮಾರ್, ನೇಪಾಳ್, ಭೂತಾನ್. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಇತ್ತೀಚೆಗೆ ಭೂತಾನ್ ನಲ್ಲಿ ಕಂಡು ಬಂದ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಹೊಸ ಒಂದು ಜಲವಿದ್ಯುತ್ ಯೋಜನೆ ಯಾವ್ದಂದ್ರೆ ಡೋರ್ಜಲುಂಗ್ ಜಲವಿದ್ಯುತ್ ಯೋಜನೆ. ಇದು ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ಈ ಯೋಜನೆಯನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಆತ್ಮೀಯರೇ, ಕ್ರಿಯೇಟಿವ್ ಸ್ಟಡೀಸ್ ಸರ್ಕಲ್ ಒಂದಿಗೆ ನಿರಂತರವಾಗಿ ನೀವು ಕಾಂಟ್ಯಾಕ್ಟ್ ಅಲ್ಲಿರಿ.
ನಮ್ಮ ಟೆಲಿಗ್ರಾಮ್ ಚಾನಲ್, ಯೂಟ್ಯೂಬ್ ಚಾನಲ್, ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅನ್ನ ಫಾಲೋ ಮಾಡಿ. ಇಲ್ಲಿ ನಾನು ಪ್ರತಿದಿನ ರೀಸನಿಂಗ್, ಮ್ಯಾಥ್ಸ್, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಜಿಕೆ ಮತ್ತು ಜನರಲ್ ನಾಲೆಜ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಅಪ್ಲೋಡ್ ಮಾಡಲಾಗ್ತಾ ಇದ್ದು, ಮುಖ್ಯವಾಗಿ ಕ್ರಿಯೇಟಿವ್ ಬಿರಾದಾರ್ ಸರ್ ಅಥವಾ ಕ್ರಿಯೇಟಿವ್ ಸರ್ ಅಂತಕ್ಕಂಥ ಒಂದು ನಿಕ್ ನೇಮ್ ಮೂಲಕ ಈಗಾಗಲೇ ರಾಜ್ಯಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ನನ್ನ ಒಂದು ಮಾರ್ಗದರ್ಶನದಲ್ಲಿ ವಿವಿಧ ಸರ್ಕಾರಿ ನೌಕರಿಗಳಿಗೆ ಆಯ್ಕೆಯಾಗಿದ್ದಾರೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಕರ್ನಾಟಕದಲ್ಲೇ ಬ್ಯಾಂಕಿಂಗ್, ರೈಲ್ವೆ, SSC ಪರೀಕ್ಷೆಗೆ ಅಧಿಕೃತವಾಗಿ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆಯಾಗಿದ್ದು ಅಡ್ಡಾ 247 ನೊಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿದೆ. ಸೊ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಫಾಲೋ ಮಾಡಿ, ನಿಮ್ಮ ಇತರ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಪ್ರತಿ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ ನಾನಿಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಜೊತೆಗೆ ಇಲ್ಲಿ ಒಂದು ತಿಂಗಳಲ್ಲಿ 4 ವೀಕ್ಲಿ ಕರೆಂಟ್ ಅಫೇರ್ಸ್, ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ. ಮಂತ್ಲಿ ಕರೆಂಟ್ ಅಫೇರ್ಸ್ ಡಿಟೇಲ್ ಎಕ್ಸ್ಪ್ಲನೇಷನ್, ಅದರ ಇಮೇಜು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಇಂಗ್ಲಿಷ್ ಅಂಡ್ ಕನ್ನಡ ಮೀಡಿಯಂ PPT ಆಗಿದ್ದು ಅದು ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ. ಇದನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡಿದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ಯಾವುದೂ ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಎಲ್ಲ PPTಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀವಿ. ಇವೆಲ್ಲ ವಿಡಿಯೋಗಳ ಲಿಂಕ್ಗಳು ಡಿಸ್ಕ್ರಿಪ್ಷನ್ ದಲ್ಲಿ ಇದಾವೆ. ಸೊ ಅದನ್ನ ಫಾಲೋ ಮಾಡಿ. ಜೊತೆಗೆ ನಮ್ಮ ಅಧಿಕೃತ ಮೊಬೈಲ್ ಅಪ್ಲಿಕೇಶನ್ ಇದೆ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಇಲ್ಲಿ ಪ್ರತಿ ವಾರ ವೀಕ್ಲಿ ಫ್ರೀ ಒಂದು ನಾವು ಟೆಸ್ಟ್ ಅನ್ನು, ಆನ್ಲೈನ್ ಟೆಸ್ಟ್ ಅನ್ನು ಕೊಡ್ತಾ ಇದೀವಿ. ಡೈಲಿ ಕರೆಂಟ್ ಅಫೇರ್ಸ್ PDF ಗಳು ಇರ್ತವೆ, ಆಮೇಲೆ ಮಾಕ್ ಟೆಸ್ಟ್ ಗಳು ಇರ್ತವೆ, ಸೊ ಕ್ವಿಜಸ್ ಗಳು ಇರ್ತವೆ. ಸೊ ಆಮೇಲೆ ಡೈಲಿ ಶೆಡ್ಯೂಲ್ಗಳು ಇದು ಫ್ರೀ ಆಗಿ ಕೊಡ್ತಾ ಇದೀವಿ. ಆಮೇಲೆ ಡೈಲಿ ಸ್ಟಡಿ ಟ್ರಿಪ್ಸ್ ಗಳನ್ನ, ಮಟೀರಿಯಲ್ಸ್ PDF ಗಳನ್ನ ನಾವು ಡೈಲಿ ಡೋಸ್ ಗಳನ್ನು ಕೊಡ್ತಾ ಇದೀವಿ. ಸೊ ತಾವೆಲ್ಲ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆನ್ಲೈನ್ ಪ್ರಿಪರೇಷನ್ ಅನ್ನ ಮಾಡಿ. ಬಹಳಷ್ಟು ವಿಷಯಗಳು ಇಲ್ಲಿ ಫ್ರೀ ಆಗಿ ನಿಮಗೆ ಸಿಗ್ತದೆ. ಕೇವಲ ಆನ್ಲೈನ್ ಟೆಸ್ಟ್ ಅನ್ನು ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅಥವಾ ಕೋರ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂದ್ರೆ ಅದಕ್ಕೆ 50% ಡಿಸ್ಕೌಂಟ್ ನಾವು ಫೀಸ್ ಅನ್ನ ಮಾಡಿದೀವಿ. ಯಾರು ಇನ್ನೂ ತೆಗೆದುಕೊಂಡಿಲ್ಲ ಈ ಟೆಸ್ಟ್ ಅನ್ನು ತೆಗೆದುಕೊಳ್ಳಿ. ಇವು ನ್ಯಾಷನಲ್ ಲೆವೆಲ್ ಸ್ಟೂಡೆಂಟ್ ಏನು ಯೂಸ್ ಮಾಡ್ತಾರೆ ಅದೇ ತರದ ಟೆಸ್ಟ್ ನಾವಿಲ್ಲಿ ಕೊಟ್ಟಿರ್ತೀವಿ. ಇದು ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ. ನೀವು ಕನ್ನಡ ಮೀಡಿಯಂದಲ್ಲಿ ಇದು ಬೇಕಂದ್ರೆ ಕ್ರೋಮ್ ಅಲ್ಲಿ ನೀವು ಕಾರ್ನರ್ದಲ್ಲಿ ಏನು 3 ಡಾಟ್ ಕೊಟ್ಟಿರ್ತಾರಲ್ಲ, ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೆಟ್ ಮಾಡ್ಕೊಂಡ್ರೆ ಇಡೀ ಎಲ್ಲಾ ಕ್ವಶನ್ ಪೇಪರ್ ಕನ್ನಡದಲ್ಲಿ ಇರುತ್ತೆ. ನೀವೇನ್ ಲೈವ್ ಟೆಸ್ಟ್ ಅಟೆಂಡ್ ಮಾಡಿ ಕ್ಲೋಸ್ ಮಾಡ್ತೀರಿ, ಇಮಿಡಿಯೇಟ್ ಆಗಿ ನಿಮ್ಮ ಸ್ಕೋರ್ ಕಾರ್ಡು, ನಿಮ್ಮ ವೀಕ್, ನಿಮ್ಮ ಸ್ಟ್ರೆಂತ್ ಎಲ್ಲ ಅಲ್ಲಿ ಅನಾಲಿಸಿಸ್ ಮಾಡಿ ಹೇಳಲಾಗ್ತಾ ಇದೆ ಮತ್ತು ಡಿಟೇಲ್ ಆನ್ಸರ್ ಗಳನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗ್ತಾ ಇದೆ. ನೀವು ಮೊಬೈಲ್ ಮೂಲಕ, ಲ್ಯಾಪ್ಟಾಪ್ ಮೂಲಕ, ಕಂಪ್ಯೂಟರ್ ಮೂಲಕ, ನಿಮ್ಮ ಟ್ಯಾಬ್ ಗಳ ಮೂಲಕ ನೀವು ಟೆಸ್ಟ್ ಅನ್ನ ಬರಿಬಹುದು. ಎನಿ ಟೈಮ್ ಎನಿವೇರ್ ಟೆಸ್ಟ್ ಅನ್ನ ನೀವು ಅಟೆಂಡ್ ಮಾಡ್ರಿ. ಒಂದ್ಸಲ ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ 1 ಇಯರ್ ವರೆಗೆ ಇದ್ರದ್ದು ಏನಾಗಿರ್ತದೆ, ವ್ಯಾಲಿಡಿಟಿ ಇರ್ತದೆ. ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, ಯಾರು ರೈಲ್ವೆ, SSC ಮತ್ತು ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ ಅನ್ನ ಬರಿತಾ ಇದ್ರಿ ಅವರಿಗೆ ಮೆಂಟಲ್ ಅಬಿಲಿಟಿ ಮತ್ತು ಜನರಲ್ ಮ್ಯಾಥ್ಸ್ ಬಹಳ ಕಠಿಣವಾಗಿರ್ತಕ್ಕಂಥ ವಿಷಯ ಆಗಿರ್ತದೆ. ಅದಕ್ಕೆ ಕುರಿತು ನಾನು ಇಲ್ಲಿ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಮತ್ತು ಕ್ರಿಯೇಟಿವ್ ಸಾಮಾನ್ಯ ಗಣಿತ ಅಂತಕ್ಕಂಥ ಪುಸ್ತಕವನ್ನ ಬರೆದಿದ್ದು, ಇವೆರಡು ಪುಸ್ತಕಗಳು ರಾಜ್ಯಾದ್ಯಂತ ಎಲ್ಲ ಫೇಮಸ್ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತವೆ. ಅದರ ಜೊತೆಗೆ ಯಾರು ರೈಲ್ವೆ SSC ಎಕ್ಸಾಮ್ ಬರೀತಕ್ಕಂಥವ್ರು ಅದಿರಿ ಅವ್ರಿಗೆ ಇವೆರಡು ಪುಸ್ತಕಗಳ ಜೊತೆಗೆ ಒಂದು ಸ್ಟ್ಯಾಟಿಕ್ GK, ಜನರಲ್ ಸೈನ್ಸ್, ಈ 4 ಪುಸ್ತಕಗಳ ಪ್ಯಾಕೇಜ್ ಇದೆಲ್ಲ ಫುಲ್ ಅಪ್ಡೇಟ್ ಆಗಿರ್ತಕ್ಕಂಥ 3rd ವರ್ಷನ್ ಬುಕ್ಗಳಾಗಿದ್ದು, ಇವು 4 ಪುಸ್ತಕಗಳನ್ನ ಕೇವಲ 850 ರೂಪಾಯಿಗಳಿಗೆ ನಾವು ಕಳಿಸ್ತಾ ಇದೀವಿ. ಯಾರಿಗೆ ಈ ಪುಸ್ತಕಗಳು ಬೇಕು ಇದಕ್ಕೆ ಫೋನ್ ಪೇ ಮಾಡಿ, ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿ 3 ದಿಂದ 4 ದಿನಗಳಲ್ಲಿ ಪುಸ್ತಕವನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಈಗ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ. ಸೊ ಬ್ಯಾಂಕಿಂಗ್, SSC, ರೈಲ್ವೆ ಪರೀಕ್ಷೆಗಳಿಗೆ 3 ತಿಂಗಳ ಒಂದು ಕೋರ್ಸ್ಗೆ ನೀವು ಆಫ್ಲೈನ್ ಬ್ಯಾಚ್ಗೆ ಬೇಕು ಅಂದ್ರೆ ನಮ್ಮ ಬಾಗಲಕೋಟೆ ರಸ್ತೆಯಲ್ಲಿ ಇರ್ತಕ್ಕಂಥ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ಗೆ ಬಂದು ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗೆ ಇಲ್ಲಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಪ್ರತಿ ತಿಂಗಳ 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಿರ್ತವೆ. ಓಕೆ, ಥ್ಯಾಂಕ್ ಯು.